ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್. ಪಾಠ 14. ಹಿಂದಿನ ವಿಡಿಯೋದಲ್ಲಿ ಪಾಠ 13ರಲ್ಲಿ ನಾವು ಪಾಠಪೂರ್ವ ಚಟುವಟಿಕೆಯನ್ನು ನೋಡಿದ್ವಿ. ಹಾಗಾಗಿ ನಾವು ಪಾಠಕ್ಕೆ ಹೋಗೋಣ. ಪಾಠ 14 ಅಬ್ಬಾಸ್ ಹಣ್ಣಿನ ಅಂಗಡಿ. ಇದು ಗದ್ಯ ಭಾಗ. ಸಮಿತಿಯ ರಚನೆ. ಇಲ್ಲಿ ಪಾಠಕ್ಕೆ ಸಂಬಂಧಿಸಿದ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಬ್ಬಾಸ್ ಅಂತ ಅಂದರೆ ನಮಗೊಂದು ಐಡಿಯಾ ಬರುತ್ತೆ, ಹಣ್ಣು ಮಾರುವವನು ಮತ್ತು ಇಲ್ಲಿ ಕೊಳ್ಳುವವರು ಅಂತ. ಇದಿಷ್ಟು ನಮ್ಮ ತಲೆಗೆ ಚಿತ್ರ ಪರಿಚಯ ಆದಮೇಲೆ ಇಲ್ಲಿ ಪಾಠವನ್ನು ಓದೋಣ. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಅಬ್ಬಾಸ್ ಹಣ್ಣಿನ ಅಂಗಡಿಗೆ ಬರುತ್ತಾರೆ. ಮಗಳು ಗೌರಿ, ಶಂಕರಣ್ಣ, ಅಬ್ಬಾಸ್. ಶಂಕರಣ್ಣ: ನಮಸ್ಕಾರ ಅಬ್ಬಾಸ್ ಅಣ್ಣ. ಗೌರಿ: ನಮಸ್ತೆ ಅಬ್ಬಾಸ್ ಅಂಕಲ್. ಅಬ್ಬಾಸ್: ನಮಸ್ಕಾರ ಶಂಕರಣ್ಣ, ಬನ್ನಿ. ಬಾ ಗೌರಿ, ಏನು ಬೇಕು ಅಂತ ಕ್ವೆಶನ್ ಕೇಳ್ತಾನೆ. ಶಂಕರಣ್ಣ: ನಮಗೆ ಪರಂಗಿ ಹಣ್ಣು ಬೇಕು. ಅಬ್ಬಾಸ್: ಪರಂಗಿ ಒಂದಕ್ಕೆ 20 ರೂಪಾಯಿ. ನಿಮಗೆ ಎಷ್ಟು ಪರಂಗಿ ಹಣ್ಣು ಬೇಕು? ಶಂಕರಣ್ಣ: ಒಂದು ಪರಂಗಿ ಹಣ್ಣು ಸಾಕು. ಈ ಮೋಸಂಬಿ ಹಣ್ಣಿನ ಬೆಲೆ ಎಷ್ಟು? ಅಬ್ಬಾಸ್ ಹೇಳ್ತಾರೆ, ಮೂಸಂಬಿ ಒಂದಕ್ಕೆ 5 ರೂಪಾಯಿಗಳು. ಶಂಕರಣ್ಣ: ಚೆನ್ನಾಗಿರೋ 3 ಮೋಸಂಬಿ ಹಣ್ಣುಗಳನ್ನು ಕೊಡಿ. ನಿಮ್ಮಲ್ಲಿ ಸೀಬೆ ಹಣ್ಣು ಇದೆಯೇ? ಬೆಲೆ ಎಷ್ಟು? ಅಬ್ಬಾಸ್: ನೋಡಿ, ಇಲ್ಲಿವೆ ಸೀಬೆಹಣ್ಣು, ಒಂದಕ್ಕೆ 3 ರೂಪಾಯಿ ಮಾತ್ರ. ಎಷ್ಟು ಹಣ್ಣುಗಳನ್ನು ಕೊಡಲಿ? ಗೌರಿ: 2 ಸೀಬೆಹಣ್ಣು ಸಾಕು ಅಲ್ವೇ ಅಪ್ಪ? ಶಂಕರಣ್ಣ: 2 ಸೀಬೆಹಣ್ಣು ಕೊಡಿ. ಇವು ಇಷ್ಟೇ ಸಾಕು. ಒಟ್ಟು ಎಷ್ಟು ರೂಪಾಯಿ ಆಯಿತು? ಅಬ್ಬಾಸ್: ಎಲ್ಲ ಸೇರಿ 41 ರೂಪಾಯಿ. ಶಂಕರಣ್ಣ: ಹೀಗೋ, ಹಣವನ್ನು ತೆಗೆದುಕೊಳ್ಳಿ. ಆ ಹಣ್ಣುಗಳನ್ನು ಈ ಬಟ್ಟೆಯ ಚೀಲದಲ್ಲಿ ಹಾಕಿಬಿಡಿ. ಅಬ್ಬಾಸ್: ಸರಿ. ಇಲ್ಲಿ ನೋಡಿ, ನೀವು ಕೇಳಿದ ಎಲ್ಲ ಹಣ್ಣುಗಳನ್ನು ಹಾಕಿದ್ದೇನೆ. ಹಣ್ಣುಗಳು ಬೇಕಾದಾಗ ಬರುತ್ತೀರಿ ಶಂಕರಣ್ಣ. ಶಂಕರಣ್ಣ: ಹಾಗೆಯೇ ಆಗಲಿ ಅಬ್ಬಾಸ್ ಅಣ್ಣ, ಬರುತ್ತೇವೆ. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗುತ್ತಾರೆ. ಇದಿಷ್ಟು ಪಾಠದ ಬಗ್ಗೆ. ಇಲ್ಲಿ ಓದಿಸಿ ಅಂತ ಕೊಟ್ಟಿದ್ದಾರೆ. ಮಕ್ಕಳಲ್ಲಿ ನಾವು ಓದಿಸ್ಬೇಕು. ನಮಸ್ಕಾರ. ನಮಸ್ಕಾರ. ಅಣ್ಣ. ಅಣ್ಣ. ಪರಂಗಿ ಹಣ್ಣು. ಪರಂಗಿ ಹಣ್ಣು. ಬೆಲೆ. ಬೆಲೆ. ಎಷ್ಟು? ಎಷ್ಟು? ಮೂಸಂಬಿ. ಮೂಸಂಬಿ. ರೂಪಾಯಿ. ರೂಪಾಯಿ. ಸೀಬೆ. ಸೀಬೆ. ಚೆನ್ನಾಗಿರುವ. 41. ಸೊ ಇಲ್ಲಿ ಇಷ್ಟು ಪಾಠಕ್ಕೆ ಸಂಬಂಧಪಟ್ಟಿರೋ ಥರ ನಾವು ನೋಡ್ಬೋದು. ಈಗ ಪಾಠದ ವಿವರಣೆ ಸ್ವಲ್ಪ ಕೇಳಿಸ್ಕೊ. ಶಂಕರಣ್ಣ ತಮ್ಮ ಮಗಳು ಮತ್ತು ಗೌರಿಯೊಂದಿಗೆ ಅಬ್ಬಾಸರ ಹಣ್ಣಿನ ಅಂಗಡಿಗೆ ಬರುತ್ತಾರೆ. ಇವರು ಶಂಕರಣ್ಣ, ಗೌರಿ, ಇವರು ಅಬ್ಬಾಸ್ ಅಂಗಡಿಯ ಮಾಲೀಕ್. ಆಯಿತಾ? ಅವರು ಶಂಕರಣ್ಣ ಮತ್ತು ಗೌರಿ ಬರ್ತಾರೆ ಹಣ್ಣಿನ ಅಂಗಡಿಗೆ. ಶಂಕರಣ್ಣ ಶುರು ಮಾಡ್ತಾರೆ. ಮೊದಲನೇದಾಗಿ ಶಂಕರಣ್ಣ: ನಮಸ್ಕಾರ ಅಬ್ಬಾಸ್ ಅಣ್ಣ ಅಂತ ಹೇಳ್ತಾರೆ ಇವ್ರಿಗೆ. ಗೌರಿ ಕೂಡ ನಮಸ್ತೆ ಅಬ್ಬಾಸ್ ಅಂಕಲ್ ಅಂತಾಳೆ. ಆಗ ಅಬ್ಬಾಸ್ ಅವರು, ನಮಸ್ಕಾರ ಶಂಕರಣ್ಣ, ಬನ್ನಿ. ಬಾ ಗೌರಿ, ಏನು ಬೇಕು ಅಂತ ಕೇಳ್ತಾರೆ. ಆಗ ಶಂಕರಣ್ಣ, ನನಗೆ ಪರಂಗಿ ಹಣ್ಣು ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅಬ್ಬಾಸ್ ಅಣ್ಣ, ಪರಂಗಿ ಹಣ್ಣ? ಹಾಗಾದರೆ ಪರಂಗಿ ಹಣ್ಣಿಗೆ ಒಂದಕ್ಕೆ 20 ರೂಪಾಯಿ ಆಗುತ್ತೆ. ನಿಮಗೆ ಎಷ್ಟು ಹಣ್ಣುಗಳು ಬೇಕು ಅಂತ ಕೇಳ್ತಾರೆ. ಆವಾಗ ಶಂಕರಣ್ಣ, ಒಂದು ಪರಂಗಿ ಹಣ್ಣು ಸಾಕು ಅಬ್ಬಾಸ್ ಅವರೇ. ಈ ಮೋಸಂಬಿ ಹಣ್ಣು ಎಷ್ಟು ಬೆಲೆ ಅಂತ ಕೇಳ್ತಾರೆ. ಅದಕ್ಕೆ ಅಬ್ಬಾಸ್ ಹೇಳ್ತಾರೆ, ಮೋಸಂಬಿ ಒಂದಕ್ಕೆ 5 ರೂಪಾಯಿ ಅಂತ ಹೇಳ್ತಾರೆ. ಆವಾಗ ಶಂಕರಣ್ಣ ಇದ್ದವರು,
ಚೆನ್ನಾಗಿರುವ 3 ಮೂಸಂಬಿ ಹಣ್ಣನ್ನು ಕೊಡಿ. ನಿಮ್ಮಲ್ಲಿ ಸೀಬೆಹಣ್ಣು ಇದೆಯಾ? ನಿಮ್ಮ ಸೀಬೆಹಣ್ಣು ಕೂಡ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಹೌದು ಇಲ್ಲಿವೆ ನೋಡಿ ಅಂತ ಹೇಳ್ತಾರೆ ಅಬ್ಬಾಸು. ಸೀಬೆಹಣ್ಣು ಒಂದಕ್ಕೆ 3 ರೂಪಾಯಿ ಮಾತ್ರ, ನಿಮಗೆ ಎಷ್ಟು ಹಣ್ಣು ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಗೌರಿ ಇದ್ದವಳು 2 ಹಣ್ಣು ಸಾಕು ಅಲ್ವಾ ಅಪ್ಪ ಅಂತ ಕೇಳ್ತಾಳೆ, ಕ್ವೆಶನ್ ಮಾರ್ಕ್. ಶಂಕರಣ್ಣ 2 ಸೀಬೆಹಣ್ಣು ಕೊಡಿ, ಇವು ಇಷ್ಟೇ ಸಾಕು, ಒಟ್ಟು ಎಷ್ಟು ರೂಪಾಯಿ ಆಯಿತು ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಅಬ್ಬಾಸು ಎಲ್ಲ ಸೇರಿ 41 ರೂಪಾಯಿ ಶಂಕರಣ್ಣ ಅಂತ ಹೇಳ್ತಾರೆ. ಶಂಕರಣ್ಣ ಮತ್ತೆ ಹೀಗೋ ಹಣ್ಣುಗಳನ್ನು ತೆಗೆದುಕೊಳ್ಳಿ, ಆ ಹಣ್ಣುಗಳನ್ನು ಈ ಬಟ್ಟೆಯ ಚೀಲ ಹಾಗೆಲ್ಲ ಇಲ್ಲಿ ನೋಡು, ಇಲ್ಲಿ ಎಷ್ಟು ಒಳ್ಳೆಯ ಪಾಠದಲ್ಲಿ ಮೆಸೇಜ್ ಕೊಡ್ತಿದ್ದಾರೆ ಅಂದರೆ, ಇಲ್ಲಿ ಪ್ಲಾಸ್ಟಿಕ್ ಚೀಲ ಅಂತ ಹೇಳಿಲ್ಲ, ಇಲ್ಲಿ ಬಟ್ಟೆಯ ಚೀಲದಲ್ಲಿ ಹಾಕಿ ಅಂತ ಹೇಳ್ತಾರೆ. ಆವಾಗ ಅಬ್ಬಾಸು ಎಲ್ಲ ಸೇರಿ 41 ರೂಪಾಯಿ ಆಗುತ್ತೆ ಅಂತಾರಲ್ಲ, ಆ ದುಡ್ಡನ್ನು ಕೊಟ್ಟು ಶಂಕರಣ್ಣ ಹಣ್ಣುಗಳನ್ನು ಬಟ್ಟೆ ಚೀಲಕ್ಕೆ ಹಾಕಿಸ್ಕೊಂಡು ತಗೊಂಡೋಗ್ತಾನೆ. ಅಬ್ಬಾಸು ಸರಿ ಇಲ್ಲಿ ನೋಡಿ, ನೀವು ಹೇಳಿದ ಎಲ್ಲ ಹಣ್ಣುಗಳು ಇದು ಬ್ಯಾಗಲ್ಲಿದೆ ನೋಡಿ ಅಂತ ಒಂದ್ಸಲ ತೋರಿಸ್ಬಿಟ್ಟು ಶಂಕರಣ್ಣನಿಗೆ ಕೊಡ್ತಾರೆ. ಮತ್ತು ಶಂಕರಣ್ಣಂಗೆ ಹೇಳ್ತಾನೆ, ಮತ್ತೆ ಏನಾದರೂ ಹಣ್ಣುಗಳು ಬೇಕಾದರೆ ಬನ್ನಿ ನಮ್ಮ ಅಂಗಡಿಗೆ ಅಂತ. ಓಕೆ, ಶಂಕರಣ್ಣ ಹಾಗೆ ಆಗಲಿ ಅಬ್ಬಾಸ್, ಬರ್ತೀನಿ ಅಬ್ಬಾಸ್, ನೀನು ಹೇಳ್ದಂಗೆ ಆಗಲಿ, ಬರುತ್ತೇನೆ ಅಂತ ಹೇಳ್ತಾಳೆ. ಶಂಕರಣ್ಣ ತಮ್ಮ ಮಗಳು ಗೌರಿಯನ್ನು ಕರ್ಕೊಂಡು ಅವನವ್ರ ಮನೆಗೆ ಹೋಗ್ತಾನೆ. ಇದಿಷ್ಟು ಪಾಠ. ಅರ್ಥ ಆಯ್ತಾ? ಎಸ್ ಆರ್ ನೋ? ಎಸ್. ಅಭ್ಯಾಸ. ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಹೇಳಿಸಿ ಮತ್ತು ಬರೆಯಿಸಿ. ಶಂಕರಣ್ಣನ ಮಗಳ ಹೆಸರೇನು? ಗೌರಿ. ಶಂಕರಣ್ಣನ ಮಗಳ ಹೆಸರು ಗೌರಿ. ಇಲ್ಲಿ ಲೈನ್ ಕೊಟ್ಟಿದ್ದಾರೆ, ಆ ಜಾಗದಲ್ಲಿ ಬರೆಸ್ಬೇಕಾಗುತ್ತೆ ಮಕ್ಕಳಿಗೆ. ಒಂದು ಪರಂಗಿ ಹಣ್ಣಿನ ಬೆಲೆ ಎಷ್ಟು? 20 ರೂಪಾಯಿಗಳು. ಯಾವ ಹಣ್ಣಿನ ಬೆಲೆ 3 ರೂಪಾಯಿ? ಸೀಬೆ ಹಣ್ಣಿನ ಬೆಲೆ 3 ರೂಪಾಯಿ. ಶಂಕರಣ್ಣ ಎಂತಹ ಮೋಸಂಬಿಯನ್ನು ಕೇಳಿದನು? ಚೆನ್ನಾಗಿರುವ 3 ಮೋಸಂಬಿ ಹಣ್ಣನ್ನು ಶಂಕರಣ್ಣ ಕೇಳಿದನು. ಇಲ್ಲಿ ಕೆಲವು ಹಣ್ಣುಗಳ ಚಿತ್ರಗಳನ್ನು ನೀಡಲಾಗಿದೆ. ಮಕ್ಕಳಿಂದ ಅವುಗಳ ಹೆಸರನ್ನು ಹೇಳಿಸಿ ಕೊಟ್ಟಿರೋ ಜಾಗದಲ್ಲಿ ಬರೆಯಿಸಿ. ಇಲ್ಲಿ ಮೊದಲನೇದು ಯಾವ ಹಣ್ಣು? ಬಾಳೆಹಣ್ಣು. ವೆರಿ ಗುಡ್. ನೆಕ್ಸ್ಟ್ ಇದು ಪರಂಗಿ ಅಲ್ಲ, ಜೋರಾಗಿ ಹೇಳು. ಸೀಬೆ ಹಣ್ಣಲ್ವಾ? ಸೀಬೆಹಣ್ಣು. ನೆಕ್ಸ್ಟ್ ಸೀತಾಫಲ. ಇದು ಪರಂಗಿ ಹಣ್ಣು. ಅದು ಪರಂಗಿ ಹಣ್ಣು ಥರ ಕಾಣ್ತೈತಾ? ಇದು ಆರೆಂಜ್ ಕಿತ್ತಲೆ ಹಣ್ಣು. ಇದು ದಾಳಿಂಬೆ ಹಣ್ಣು. ವೆರಿ ಗುಡ್. ಇದು ಮಾವಿನ ಹಣ್ಣು. ವೆರಿ ಗುಡ್. ಜೋರಾಗಿ ಹೇಳು. ಪರಂಗಿ ಹಣ್ಣು. ವೆರಿ ಗುಡ್. ತಪ್ಪೋ ಸರಿನೋ ಜೋರಾಗಿ ಹೇಳ್ಬೇಕು. ಕೊಟ್ಟಿರುವ ಅಂಕಿಗಳನ್ನು ಮಕ್ಕಳಿಂದ ಹೇಳಿಸಿ ಅಕ್ಷರಗಳಲ್ಲಿ ಬರೆಯಿಸಿ. ಇದು 1 ಕೊಟ್ಟಿದ್ದಾರೆ, ನಾವು 1 ಅಂತ ಬರೀಬೇಕು. ಈಗ ನಿಮಿಷ. ಕೊಟ್ಟಿರುವ ಅಕ್ಷರಗಳು ಅಕ್ಷರಗಳಲ್ಲಿ 1 2 3 4 5 ಈ ರೀತಿ ಅಕ್ಷರಗಳಲ್ಲಿ ಅಂಕಿಗಳನ್ನು ಬರೆಸಬೇಕು.
ಕೊಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅಂಕಿಗಳಲ್ಲಿ ಬರೆಯಿಸಿ. ಏನಪ್ಪ ಇದು? 6 ಸಾರು. ಅಲ್ಲ, 6 ಇದಲ್ವಾ? ನೋಡಿರಿ, 6 ಅಂತಿದೆ. ಸಾರಿ, 6 ಅಂತಿದೆ ಅಲ್ವಾ? ಇದನ್ನು ಅಂಕಿಯಲ್ಲಿ ಬರಿ. ಅಂಕಿಯಲ್ಲಿ ಅದೇ ನಿನ್ನೆ ಬರ್ದಲ್ಲ, 1 2 3. 6ಗೆ ಏನಂತ, 6ಗೆ ಹೆಂಗೆ ಬರೀತಾರೆ? ಹಿಂಗೆ ಕನ್ನಡದಲ್ಲಿ ಹೆಂಗೆ ಬರೀತಾರೆ 6ನ? ಇಲ್ಲಿ ಬರಿ. ನೆನ್ನೇನು ಬರ್ದಲ್ಲ. ಹಿಂಗೆ ಎಲ್ಲಿ ತೆಗೀಲಿ. ಇದು 4 ನಿಮಿಷ. 6 7 8 9 9 10 ಈಗ ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಬಿಟ್ಟಿರುವ ಜಾಗದಲ್ಲಿ ಬರೆಸಿ. ಪ್ರಶ್ನೆ: ನಿನಗೆ ಯಾವ ಹಣ್ಣು ಇಷ್ಟ? ಮಾವಿನ ಹಣ್ಣು. ಜೋರಾಗಿ ಹೇಳ್ಬೇಕು. ಮಾವಿನ ಹಣ್ಣು. ನನಗೆ ಮಾವಿನ ಹಣ್ಣು ಇಷ್ಟ. ನೀನು ಯಾವ ಹಣ್ಣುಗಳನ್ನು ಮರದಲ್ಲಿ ನೋಡಿರುವೆ? ಸೇಬು. ಮರದಲ್ಲಿ ನೋಡಿದೀಯಾ ಸೇಬ್ನ? ಅಮೆರಿಕಕ್ಕೆ ಇದರಲ್ಲಿ ಹೋಗಿ, ಕಾಶ್ಮೀರಕ್ಕೆ ಹೋಗಿ, ಅಲ್ಲಿ ಜಾಸ್ತಿ ಸೇಬು ಬೆಳೆಯೋದು. ಏನು ಯಾವ ಹಣ್ಣು ನೋಡಿದ್ಯಾ? ಸೀಬೆಹಣ್ಣು ನೋಡಿದ್ಯಲ್ವಾ? ಇನ್ನು ಯಾವ ಹಣ್ಣು ನೋಡಿದ್ಯಾ ಮರದಲ್ಲಿ? ಮ್ಯಾಂಗೋ, ಮಾವಿನ ಹಣ್ಣು ಅಲ್ವಾ? ಅದನ್ನು ನೋಡಿದ್ದೀವಿ. ನೀನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಯಾವುದು? ಬಿಗ್ ಫ್ರೂಟ್. ಯಾವುದು? ಕಲ್ಲಂಗಡಿ ಹಣ್ಣು. ವೆರಿ ಗುಡ್ ಸೌರಭ್. ನಾನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಕಲ್ಲಂಗಡಿ ಹಣ್ಣು. ನೀನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ಯಾವುದು? ಗ್ರೇಪ್ಸ್. ನೀನು ದ್ರಾಕ್ಷಿ ಹಣ್ಣು. ಮುಂದೆ ಕೆಲವು ಹೇಳಿಕೆಗಳನ್ನು ಅಂಕಣಗಳಲ್ಲಿ ನೀಡಲಾಗಿದೆ. ಮಕ್ಕಳಿಂದ ಉತ್ತರವನ್ನು ಹೇಳಿಸಿ ಕೊಟ್ಟಿರುವ ಜಾಗಗಳಲ್ಲಿ ಬರೆಯಿಸಿ. ಫಸ್ಟ್ ಒನ್ನು, ಇಷ್ಟವಾದ ಹಣ್ಣು. ಇಷ್ಟವಾದ ಅಂಕಣ ಮಕ್ಕಳಿಂದ ಉತ್ತರ. ಇಷ್ಟವಾದ ಹಣ್ಣು ನನ್ನದು. ಮರದಲ್ಲಿ ನೋಡಿರುವ ಹಣ್ಣು ಇಲ್ಲಿ. ಇಷ್ಟವಾದ ಹಣ್ಣು ಮಾವಿನ ಹಣ್ಣು. ಇಲ್ಲಿ ಬರಿಬೇಕು, ಮಾವಿನ ಹಣ್ಣು. ಮರದಲ್ಲಿ ಅಂದರೆ ನಮಗೇನು ಇಷ್ಟ, ನನ್ನದೇನು ಇಷ್ಟ ಅದನ್ನು. ಮರದಲ್ಲಿ ನೋಡಿರುವ ಹಣ್ಣು ಸೀಬೆ ಹಣ್ಣು. ದೊಡ್ಡ ಗಾತ್ರದ ಹಣ್ಣು ಕಲ್ಲಂಗಡಿ ಹಣ್ಣು. ಚಿಕ್ಕ ಗಾತ್ರದ ಹಣ್ಣು ದ್ರಾಕ್ಷಿ ಹಣ್ಣು. ಇಲ್ಲಿ ತನ್ನ ಗೆಳೆಯನಿಗೆ ಏನೇನು ಇಷ್ಟ ಅದು. ಇಷ್ಟವಾದ ಹಣ್ಣು ಸೇಬು ಹಣ್ಣು. ಮರದಲ್ಲಿ ನೋಡಿರುವ ಹಣ್ಣು ಯಾವುದು? ಕಿತ್ತಳೆ ಹಣ್ಣು. ದೊಡ್ಡ ಗಾತ್ರದ ಹಣ್ಣು ಹಲಸಿನ ಹಣ್ಣು. ಚಿಕ್ಕ ಗಾತ್ರದ ಹಣ್ಣು ನಿಂಬೆ ಹಣ್ಣು. ಸೂಕ್ತ ಬಣ್ಣ ತುಂಬಿಸಲು ತಿಳಿಸಿ. ಸೇಬಿನ ಬಣ್ಣ ಯಾವುದು? ಆರೆಂಜ್. ನೋ, ರೆಡ್. ಸೇಬಿನ ಬಣ್ಣ ಕೆಂಪು ಬಣ್ಣ. ಎಲೆಯ ಬಣ್ಣ ಗ್ರೀನ್. ವೆರಿ ಗುಡ್. ಮಾವಿನ ಹಣ್ಣಿನ ಬಣ್ಣ ಯೆಲ್ಲೋ. ಯೆಲ್ಲೋ ಆರ್ ಆರೆಂಜ್, ಬೋತ್ ಆರ್ ಮಿಕ್ಸ್. ನೆಕ್ಸ್ಟು ಲೀವ್ಸಿಂದು
ಎಲೆಗಳ ಬಣ್ಣ ಹಸಿರು. ಇದಿಷ್ಟು ಚಟುವಟಿಕೆ. ನೆಕ್ಸ್ಟ್ ಪಾಠ 15 ಮೊಲದ ಮರಿ.